ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ವಿಶೇಷದಾಯಕವಾಗಿ ಕಳೆದ ಬಾರಿ ಮೇಷರಾಶಿ, ವೃಷಭ ರಾಶಿ ಹೀಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಮಿಥುನ ರಾಶಿ. ಮಿಥುನ ರಾಶಿ ಅಂತ ಹೇಳಿದ್ರೆ ಬಹಳ ಪ್ರಬಲವಾದ ರಾಶಿ ಆಗ್ತಕ್ಕಂಥದ್ದು. ಈ ರಾಶಿಗೆ ರಾಶಾಧಿಪತಿ ಬುಧ ಆಗ್ತಾನೆ. ಯಾಕಂದರೆ ನೋಡಿ, ಬುಧ ಅಂತಕ್ಕಂಥದ್ರಲ್ಲೇ ಬಹಳ ಪ್ರಬಲವಾಗಿರ್ತಕ್ಕಂತಹ ಬುಧನಿಗೆ ಬಹಳಷ್ಟು ಎಲ್ಲ ರೀತಿಯಲ್ಲಿರ್ತಕ್ಕಂಥ ವೃದ್ಧಿದಾಯಕವಾದ ಮನಸ್ಥಿತಿಗಳಿರ್ತಾರೆ. ಯಾಕಂದ್ರೆ ನೋಡಿ, ಈ ರಾಶಿಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಅವ್ರಿಗಿರ್ತಕ್ಕಂಥ ಗುಣ ಸ್ವಭಾವ, ಹಾಗೆ ಅವ್ರಿಗಿರ್ತಕ್ಕಂಥ ಅದೃಷ್ಟ ಸಂಖ್ಯೆ, ಅದೃಷ್ಟ ವಾರ, ಅದೃಷ್ಟ ಇರತಕ್ಕಂಥದ್ದು ಶುಭ ದಿಕ್ಕು, ಹಾಗೆ ಅದೃಷ್ಟ ಇರತಕ್ಕಂಥದ್ದು ವರ್ಣ, ಹಾಗೆ ಶುಭವಾಗಿರತಕ್ಕಂತಹ ಬಣ್ಣ ಯಾವುದೆಲ್ಲ ಇದೆ ಅಂತಕ್ಕಂಥ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ನೋಡಿ, ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಜನನವಾದಂಥವರು ಬಹಳ ಧೈರ್ಯಶಾಲಿಯಾಗಿರ್ತಾರೆ, ಬಹಳ ಮಾತು ಬಲ್ಲವರಾಗಿರ್ತಾರೆ, ಚಾಕುಚಕ್ಯತೆ ಆಗಿರ್ತಾರೆ, ತೀಕ್ಷ್ಣವಾದ ಕಣ್ಣು, ತೀಕ್ಷ್ಣವಾದ ವಿಚಾರ, ಬಹಳ ಪ್ಲ್ಯಾನ್ ಅಂದರೆ ಅವರ ತಲೆಯಲ್ಲೇ 108 ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ. ಯಾಕಂದರೆ ಇವರು ನೋಡಿ, ಸಡನ್ನಾಗಿ ಯಾರೂ ಇವರನ್ನ ನಂಬೋದಿಲ್ಲ. ಯಾಕಂದರೆ ಆ ಥರ ವರ್ಣನೆ, ಆ ಥರ ಭಾವನೆ, ಆ ಥರ ವಿಶೇಷತೆಗಳು ಅವರಲ್ಲಿ ಗುಣಗಳು ಕಂಡು ಬರ್ತದೆ. ಯಾಕಂದರೆ ಯಾರೂ ಕೂಡ ಇವರು ಸಡನ್ನಾಗಿ ನಂಬೋದಿಲ್ಲ. ಯಾಕಂದರೆ ಕೊನೆಗೆ ಇವರು ಮಾಡಿದ್ದೇ ಸರಿಯಾಗಿರುತ್ತಲ್ಲಿ. ಯಾಕಂದರೆ ಮಿಥುನ ರಾಶಿಯಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂತಹ ಮನಸ್ಥಿತಿ ಅಂದರೆ ಇದೆ. ಯಾಕಂದರೆ ಅವರು ಆಳವಾಗಿ ಚಿಂತನೆ ಮಾಡಿ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ. ತೆಗೆದುಕೊಂಡಂತಹ ನಿರ್ಧಾರದಿಂದ ಅವರಲ್ಲಿ ಏನಾಗುತ್ತೆ, ಅದು ಕರೆಕ್ಟಾಗಿದ್ರೂ ಕೂಡ ಆದರೆ ಇವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು, ಇವರು ಇರ್ತಕ್ಕಂತಹ ವ್ಯವಸ್ಥೆಗಳು ಯಾರು ಕೂಡ ಇವರನ್ನು ನಂಬೋದಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಅವ್ರು ನಿರ್ಧಾರ ತೆಗೆದುಕೊಂಡದ್ದೇ ಕರೆಕ್ಟ್ ಆಗಿರುತ್ತೆ. ಈ ಥರ ಎಲ್ಲ ಇರ್ತಕ್ಕಂಥ ಸ್ವಭಾವದವರಾಗಿರ್ತಾರೆ. ಮತ್ತು ಸ್ವಲ್ಪ ಮಾತು ಬಲ್ಲವರು ಅಂತ ಹೇಳಿದ್ರೆ ಬಹಳಷ್ಟು ಎಲ್ಲರಕ್ಕಿಂತಲೂ ಕೂಡ ಮಾತುಗಾರರಾಗಿರ್ತಾರೆ. ಇವರು ಚಟುವಟಿಕೆ ಜಾಸ್ತಿ, ಮತ್ತು ಒಂದು ಸಂಘ ಸಂಸ್ಥೆ, ರಾಜಕೀಯ ಈ ಭಾಗದಲ್ಲೆಲ್ಲ ಬಹಳಷ್ಟು ಎತ್ತರ ಸ್ಥಾನಗಳನ್ನು ಗಳಿಸ್ತಕ್ಕಂಥದ್ದು. ಹಾಗೆಯೇ ನಿತ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಪ್ರಬಲರಾಗಿರ್ತಾರೆ, ಹಾಗೆ ದೌರ್ಬಲ್ಯರೂ ಆಗಿರ್ತಾರೆ. ಯಾಕಂದರೆ ಇವರು ಎಷ್ಟೇ ಹಣಕಾಸು ಬಂದರೂ ಉಳಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನೆಲ್ಲವೂ ಕಳ್ಕೊಳ್ತಕ್ಕಂಥ ವ್ಯವಸ್ಥೆಗೆ ತುಂಬಾ ಜಾಸ್ತಿ ಇರುತ್ತೆ. ಹಾಗೆಯೇ ಹೆಣ್ಣು ಮಕ್ಕಳಲ್ಲಿ, ಯಾಕಂತ ಹೇಳಿ ನೋಡಿ, ಹೆಣ್ಣು ಮಕ್ಕಳಲ್ಲಿ ಬಹಳವಾದ ಇವರಲ್ಲಿ ಜ್ಞಾನ, ಬುದ್ಧಿ, ತಿಳುವಳಿಕೆ ಅತಿ ಹೆಚ್ಚಾಗಿ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದಿರುತ್ತೆ. ಹಾಗೆ ಇವರು ಕೂಡ ಹೆಣ್ಣು ಮಕ್ಕಳಲ್ಲಿ ಬಹಳ ಅಧಿಕಾರ ಪ್ರಿಯರಾಗಿರ್ತಾರೆ. ಯಾಕಂದರೆ ವಿಶೇಷವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜಕೀಯದಲ್ಲಾಗಿರ್ಬೋದು, ಸಂಘ ಸಂಸ್ಥೆಯಲ್ಲಾಗಿರ್ಬೋದು, ಮನೆತನದ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಮುಂದಾಳತ್ವ ವಹಿಸ್ತಕ್ಕಂಥದ್ದು ಜಾಸ್ತಿ. ಯಾಕಂದರೆ ಇವರ ನಿರ್ಧಾರ ತಗೊಳ್ತಕ್ಕಂಥದ್ದು, ಇವರದೇ ನಡೀತಕ್ಕಂಥ ವಿಷಯಗಳು ಭಾಳಷ್ಟು ಪ್ರಬಲವಾಗಿ ನಡೆಸ್ತಾರೆ. ಆದರೆ ಸ್ವಲ್ಪ ದುಡುಕು ಸ್ವಭಾವ ಜಾಸ್ತಿ ಆಗಿರುತ್ತೆ ಹೆಣ್ಣು ಮಕ್ಕಳಲ್ಲೂ ಕೂಡ. ದುಡುಕಿರೋದ್ರಿಂದ ಕೆಲವೊಂದು ಅಪಮಾನ, ಅವಮಾನ, ಕೆಲವೊಂದು ಬೇರೆಯವ್ರು ಮಾಡಿದಂಥ ತಪ್ಪುಗಳು ಇವರ ಮೇಲೆ ಆಪಾದನೆಗಳು ಬರ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥದ್ದಾಗುತ್ತೆ. ಹಾಗೆ ನೋಡಿ, ಅವ್ರಿಗಿರ್ತಕ್ಕಂತಹ ಶುಭವಾದ ದಿಕ್ಕು ವಿಶೇಷವಾದದಾಯಕವಾಗಿರ್ತಕ್ಕಂಥದ್ದು, ಶುಭವಾದ ವರ್ಣ, ಶುಭವಾದ ಸಂಖ್ಯೆ. ಯಾಕಂದರೆ ಹೇಳಿದ್ರೆ ಇವರಿಗೆ ಮುಖ್ಯವಾಗಿ ಬಂದು ಶುಭವಾದ ಸಂಖ್ಯೆ ಅಂತ ಬಂದಾಗ ಮಿಥುನ ರಾಶಿ ಮತ್ತು ರಾಶಾಧಿಪತಿ ಇವರಿಗೆ ಬುಧ ಆಗೋದ್ರಿಂದ ಮೊದಲಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಶುಭವಾದ ಸಂಖ್ಯೆ 1, 6. ಯಾಕಂತ ಹೇಳಿದ್ರೆ ಅವರ ಮೊಬೈಲ್ ನಂಬರ್ಗಳಾಗಿರ್ಬೋದು, ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು, ಹಾಗೆ ಅವರ ನಿವೇಶನದ ಸಂಖ್ಯೆ ಆಗಿರ್ಬೋದು, ವಾಹನದ ಸಂಖ್ಯೆ ಆಗಿರ್ಬೋದು. 1, 6 ಬಳಸ್ಕೊಳ್ಳೋದ್ರಿಂದ ಬಹಳಷ್ಟು ಅವರಲ್ಲಿರ್ತಕ್ಕಂತಹ ಬೆಳವಣಿಗೆ ಮತ್ತು ಅವರಲ್ಲಿ ವೃದ್ಧಿದಾಯಕವಾದ ಮನಸ್ಥಿತಿಗಳಿರುತ್ತೆ. ಮತ್ತು ಇವರಿಗೆ ಶುಭವಾದ ವಾರ ಯಾವುದಂತ ಹೇಳಿದ್ರೆ ಶುಕ್ರವಾರ, ಹಾಗೆ ಭಾನುವಾರ ಇವರಿಗಿರ್ತಕ್ಕಂಥದ್ದು, ಮತ್ತು ಬುಧವಾರ. ಈ 3 ವಾರ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಇವರು ಏನೇ ಎಜುಕೇಷನ್ ಮಾಡ್ತಾ ಇರುವಂಥದ್ದಾಗಿರಲಿ, ಹೊಸದಾಗಿ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಮಾಡತಕ್ಕಂಥದ್ದಾಗಿರಲಿ, ಉದ್ಯೋಗದಲ್ಲಿ ಮಾಡ್ತಕ್ಕಂಥದ್ದಾಗಿರಲಿ, ಮತ್ತು ಶುಭವಾದ ವಿವಾಹಗಳ ಕೆಲಸಗಳಿಗೆ ಆಗಿರಲಿ, ಈ ಭಾನುವಾರ, ಬುಧವಾರ, ಶುಕ್ರವಾರ ಮುಂದುವರಿಯುವುದರಿಂದ ಸಾಕಷ್ಟು ವೃದ್ಧಿದಾಯಕವಾಗಿ ಆಗುತ್ತೆ. ಹಾಗೆ ಇವರಿಗೆ ಶುಭವಾದ ವರ್ಣ ಯಾಕಂತ ಹೇಳಿದ್ರೆ ಕೆಂಪು, ಹಸಿರು ಈ ವರ್ಣ ಬಹಳ ಪ್ರಬಲವಾಗಿರತಕ್ಕಂಥದ್ದು. ಪಚ್ಚೆ ಅಂತ ಬರ್ತದೆ.
ಯಾಕಂತ ಹೇಳಿದ್ರೆ ಹಸಿರು ಅಂತಕ್ಕಂಥದ್ದು ಪಚ್ಚೆ ಕಲರ್ನಲ್ಲಿ, ಯಾಕಂದ್ರೆ ಬಹಳ ಪ್ರಿಯ, ಬುಧನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಪಚ್ಚೆ ಮತ್ತೆ ಕೆಂಪು, ಈ ಎರಡು ಬಣ್ಣಗಳನ್ನು ವಾಹನ ಆಗಿರಲಿ ಮತ್ತೆ ಇಲ್ಲ ಅವರ ಮನೆಗೆ ಬಣ್ಣ ಮಾಡೋದಾಗಿರಲಿ, ಮತ್ತೆ ಅವರು ಅವಾಗವಾಗ ಯಾವುದು ಬಟ್ಟೆ ವಸ್ತ್ರಗಳನ್ನು ಧರಿಸ್ತಾರೆ ಅದರಲ್ಲಿ ಹಸಿರು ಕಲರ್ ಇರ್ತಕ್ಕಂಥದ್ದು ಇಲ್ಲ ಕೆಂಪು ಕಲರ್ ಇರ್ತಕ್ಕಂಥದ್ದು ಸ್ವಲ್ಪ ಧರಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವ್ರದ್ದು ಶುಭ ಹರಳು, ಯಾಕಂದ್ರೆ ಪಚ್ಚೆ ಅಂತ ಬರ್ತದೆ, ಪಚ್ಚೆ ಹರಳನ್ನು ಧರಿಸ್ತಕ್ಕಂಥದ್ದು ಬಹಳಷ್ಟು ಶ್ರೇಯಸ್ಸಾಗಿರ್ತಕ್ಕಂಥದ್ದು. ಈ ಥರ ನೀವು ಈ ದಿಕ್ಕುಗಳನ್ನು, ಈ ಶುಭವಾದ ಹರಳುಗಳನ್ನು, ಶುಭವಾದ ಸಂಖ್ಯೆಗಳನ್ನು ಹಾಕ್ಕೊಂಡು ಬನ್ನಿ. ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ವೃದ್ಧಿದಾಯಕವಾಗಿ ಆಗ್ತಕ್ಕಂಥದ್ದು, ನಿಮ್ಮಲ್ಲಿ ಬಹಳಷ್ಟು ವೃದ್ಧಿದಾಯಕವಾಗತಕ್ಕಂಥದ್ದು ಅತಿಯಾಗಿರ್ತಕ್ಕಂಥದ್ದಿದೆ. ಹಾಗೆ ನಿಮ್ಮ ರಾಶಿಗಳಲ್ಲಿ ಜಾತಕದಲ್ಲಿ ಯಾವುದೇ ನೀಚ ಸ್ಥಾನದಲ್ಲಿದ್ದಂತಹ ರಾಹು ಆಗಿರ್ಬೋದು, ಇಲ್ಲ ಕೇತು ಆಗಿರ್ಬೋದು, ಮತ್ತು ಶುಕ್ರ ಆಗಿರ್ಬೋದು, ಗುರು ಆಗಿರ್ಬೋದು, ಮತ್ತು ಶನಿ ಆಗಿರ್ಬೋದು, ಯಾವುದೇ ದೋಷಗಳಿದ್ದರೂ ಕೂಡ ವಿಶೇಷದಾಯಕವಾಗಿರ್ತಕ್ಕಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.